ಅದೇ ಯಾಕೆ ಹಿಂಗೆ ಮಾಡ್ಬಿಟ್ಟೆ ಮಗ, ಎಲ್ಲಿ ಹೋಗ್ಬಿಟ್ಟೆ ನೀನು, ಚೆನ್ನಾಗಿದ್ಯಾ, ನಿಮ್ಗೆ ಅಷ್ಟು ಗೊತ್ತಾಯ್ಕಿಲ್ವೇ, ಕರ್ಕಬಾವನ. ರಂಗನಾಯಕಿರಿ ಪುಟ್ಟಣ್ಣ ಕಣಗಾಲ್ ಮಾಡಿದಾರಲ್ಲ, ಪರದೆ ಪೂರ್ಣ ತೋರಿಸ್ಬಿಟ್ಟು ಕಲರ್ ಪರದೆನ ಅಶೋಕ್ಗೆ ಆ ಪರದೆ ಸ್ವಲ್ಪ ಎತ್ತಪ್ಪ ಅಂತಾರೆ, ಎತ್ತಾನೆ. ಫುಲ್ ಚಿಂದಿಯಾದಂಥ ಬದುಕು. ಸಂಸಾರ ಕನ್ನಡವನ್ನು ಮಾತಾಡೋಕ್ಕೆ ಇದಾಗುತ್ತೆ ಅಂತ ಹೇಳ್ಕೊಟ್ಟಿದ್ದು ರಂಗ. ತುಂಬ ಸಲ ಸ್ಕಿಲ್ಫುಲ್ ಆಗಿರ್ತದೆ ಸರ್, ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ, ಆದರೆ ಜನಕ್ಕೆ ತಾಕ್ತಾ ಇರೋಲ್ಲ. ಯಾಕೆ ಅಂದರೆ ಒಳಗಿನ ಭಾವ ಅವ್ರದ್ದು ಲ್ಯಾಕ್ ಆಗಿರ್ತದೆ. ನೀನಾಸಮ್ಮು ರಂಗಾಯಣ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಬಂದಿದ್ರು, ನನಗೆ ಹೆಂಗೆ ಇದನ್ನು ಕಾಪಾಡ್ಕೊಳ್ಳೋದು, ಯಾವ ಥರ ಇದನ್ನು ಮಾಡೋ, ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇರಲ್ಲ. ಸರ್ ಅಲ್ಲಿ ಸೌಂಡ್ ಜಾಸ್ತಿ ಬಂದ್ಬಿಡ್ತೀನಿ, ಒಬ್ಬ ಕಂಪ್ಲೇಂಟ್ ಕೊಟ್ಬಿಡುವ, ಸೌಂಡ್ ಪ್ರೂಫ್ ಮಾಡಿಸ್ಬಿಡಿ. ಸರ್ ಕರೆಂಟ್ ಕೊಡಬೇಡಿ ಅವ್ರಿಗೆ ಒಂದೊಬ್ಬ ಕಂಪ್ಲೇಂಟ್ ಕೊಟ್ಬಿಡುವ. ಸರ್ ಎಲ್ಲ ಪಾರ್ಕಿಂಗಲ್ಲ ಮನೆ ಮುಂದೆ ನಿಲ್ಲಿಸ್ಬಿಡ್ತಾರೆ, ಒಬ್ಬ ಕಂಪ್ಲೇಂಟ್ ಕೊಟ್ಬಿಡುವ. ಮಾತೆತ್ತು ನನ್ನ ಮೇಲೆ ಕಂಪ್ಲೇಂಟ್ ಎಲ್ಲಿವರೆಗೂ ಬಂದುಬಿಟ್ರು ಅಂದರೆ, ನನ್ನ ಮೇಲೆ ಯಾವುದೋ ಒಂದು ಹುಡುಗಿನ ಹೆಸರು ಸೇರಿಸ್ಬಿಟ್ಟು ರಮೇಶ್ ಈ ಥರದ್ದು ಒಂದು ಕೆಟ್ಟದ್ದು ಮಾಡಿಬಿಟ್ಟಿದ್ದಾನೆ, ಅಲ್ಲಿಗೇನು ಜನ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ನನ್ನ ಮೇಲೆ ಒಂದು ಕೆಟ್ಟ ಗೂಬೆ ಕೂರಿಸಿ ಒಂದು ಕೆಟ್ಟ ಹೆಸರು ತಂದು ನಾಟಕದವರು ಅಂದರೆ ಸರ್ ಯಕ್ಷಗಾನದವ್ರಿಗೆ ಹೆಂಗೆ ಸರ್, ಯಕ್ಷಗಾನ ಕೂತಷ್ಟು ನೋಡೋದು ಇಷ್ಟು ಸಂತೋಷ ಪಡ್ತಾರೆ. ಏನ್ರಿ ಗೋಡೆ, ಏನ್ರಿ ಶಂಭು ಹೆಗಡೆ ನೋಡ್ರಿ ಅವರು ಅಂತಾರೆ. ಮಾರನೇ ದಿವಸ ನೋಡಿ ಸರ್ ಒಂದು 20 ರೂಪಾಯಿ ಸಾಲ ಕೊಡಿ, ಹೊಡೆದೇವು ರಾಜ ಸಾಲ ಕೇಳ್ತಾವನು. ರಾಜ್ಕುಮಾರ್ ಅವರು ಬಲೆ ಜೋಡಿಲೋ ಏನೋ ಒಂದು ಪಿಕ್ಚರ್ ಒಂದು ಪಾತ್ರ ಮಾಡಿದ್ದಾರೆ ಸರ್. ಮೊದಲ ಪಿಕ್ಚರ್ ಶುರುವಾಗದೆ ಅವರು ಇವನೆಯೋ ಉಗ್ರ ನರಸಿಂಹ, ದುಷ್ಟ ಶಿಕ್ಷಕನಂತೆ ಶಿಷ್ಟ ರಕ್ಷಕನಂತೆ, ಯವನರ ಬಂದು ಇವನ ಕೈ ಕಾಲುಗಳನ್ನು ಕತ್ತರಿಸುವಾಗ ಎಲ್ಲಿ ಹೋಗಿತ್ತೋ ನೀನು, ಇದು ಹಿಂಗೆಲ್ಲ ಮಾತಾಡ್ತಾರೆ. ಎಚ್ ಎಮ್ ನಾಯಕ ಮುಗಿಯುತ್ತೆ, ಎಲ್ಲ ಚಪ್ಪಾಳೆ ತರ್ತಾರೆ. ರಾಜ್ಕುಮಾರೇ ಮಾಡೋ ರೋಲ್ ಇದು. ಆಮೇಲೆ ಅದ್ರ ಮನೆಗೆ ಹೋಗ್ತಾನೆ, ತಾಯಿಗೆ ಹುಷಾರಿಲ್ಲ. ರಾಜ್ಕುಮಾರ್ ಅವರು ಬಂದು ಯಾರು ಹೇಳಿರ್ತಾರಲ್ಲ ಅವ್ರನ್ನ ತಟ್ಬಿಟ್ಟು ಎಬ್ಬಿಸ್ಬಿಟ್ಟು ಅವ್ರ ಯಜಮಾನನ್ನ, ಇವ್ರನ್ನ ಅಧ್ಯಕ್ಷ, ಮುನ್ಸಿಪಾಲ್ಟಿ ಅಧ್ಯಕ್ಷನ, ಸರ್ ದಯವಿಟ್ಟು ಒಂದು 50 ರೂಪಾಯಿ 100 ರೂಪಾಯಿ ಕೂಡ ಔಷಧಿ ತೊಗೋಬೇಕು ಮಗಳಿಗೆ ಅಂತಾನೆ. ಹುಚ್ಚಲ್ಲಿ ಸ್ಟೇಜ್ ಮೇಲೆ ಹೇಳ್ತೀವಿ ಅಂತ ನಿಜವಾಗ್ಲೂ ಬಂದ್ಬಿಡೋದು, ಹೋಗೋ ಅಂತ ಹೊಡೆದ್ವರ್ಗ ಆಗ್ತದೆ ಬದ್ದಾಗ. ಇದು ಕಲಾವಿದರ ನಿಜ ಸ್ಥಿತಿ. ರಂಗನಾಯಕಿರಿ ಪುಟ್ಟಣ್ಣ ಕಣಗಾಲ್ ಮಾಡಿದಾರಲ್ಲ, ಪರದೆ ಪೂರ್ಣ ತೋರಿಸ್ಬಿಟ್ಟು ಕಲರ್ ಪರದೆನ ಅಶೋಕ್ಗೆ ಆ ಪರದೆ ಸ್ವಲ್ಪ ಎತ್ತಪ್ಪ ಅಂತಾರೆ, ಎತ್ತಾನೆ. ಫುಲ್ ಚಿಂದಿಯಾದಂಥ ಬದುಕು, ಬಣ್ಣ ಮಾಸಿದ ಬದುಕು. ಆ ಮಾಸಿನ ತೋರಿಸ್ಬಿಟ್ಟು ನಮ್ಮದು ನಿಜವಾದ ಬದುಕು ಅದು ನೋಡಪ್ಪ, ಮುಂದೆ ಚೆನ್ನಾಗಿದೆ ಹಿಂದೆ ನೋವಿದೆ ಅಂತ. ಅದು ಯಾವುದು ಸುಳ್ಳಲ್ಲ ಸರ್, ಅವೆಲ್ಲ ಕಣ್ಣಿಗೆ ಕಟ್ಟುವ ನಿಜ ಬದುಕಿನ ರೂಪಕಗಳು. ಇದೆಲ್ಲ ಇದ್ದು ಕೂಡ ನೀವು ಇಲ್ಲಿಗೆ ಬಂದು ಹುಚ್ಚು ಹೇಳಿದ್ ಹುಚ್ಚು ತಲುಬು. ಆಮೇಲೆ ಈ ಅಷ್ಟೊತ್ತಿಗೆ ಸಿನಿಮಾ ಮಾಡೋಕ್ಕೆ ಶುರುವಾಗಿತ್ತು. ಇದೆಲ್ಲ ಈ ಸಿನಿಮಾದ ಟ್ರೈನಿಂಗು, ಈ ಟಿ ವಿಗಳಲ್ಲಿ ಅನುಭವಿಸಿದ್ದ ತೊಂದರೆಗಳು, ಸಿನಿಮಾದಲ್ಲಿ ಒಂದು ಸಲ ಬರ್ತಾ ಇದೇನೇನೋ ಇತ್ತಲ್ಲ ಗುರುಗಳಿಗೆ ಹುಚ್ಚಾಟಗಳು. ಇದನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾನು ಏನಾದ್ರು ಒಂದು ಕಡೆ ದಾಖಲಿಸ್ಬೇಕು ಅಂತ ಅನ್ನಿಸ್ತು. ದಾಖಲೀಕರಣ ಮಾಡಬೇಕು, ಆಮೇಲೆ ಏನಾರು ಯಾರಿಗಾರು ಹೇಳ್ಕೊಡ್ಬೇಕು ಅಂತ. ಮನೇಲಿ ಮಗಳು ಹುಟ್ಬಿಟ್ಟಿದ್ಲು, ಅವನ್ನೆಲ್ಲ ಹೊರಗಡೆ ಕಳ್ಸೋಕ್ಕೆ ನಾನು ಯಾವತ್ತಿಗೂ ಬರ್ತೀನಿ, ನೀವು ಬರ್ತೀನಿ. ಅದಕ್ಕೆ ಮನೆ ಮೇಲೆ ಒಂದು ಪುಟಾಣಿದೊಂದು ಹಾಲು ಮಾಡಿಕೊಂಡು, ನೀವು ಬಂದಿದ್ದೀರಿ ಆ ಮನೆಗೆ, ಕಾರಂತ ರಂಗಮನೆ ಅಂತ, ಆ ಜಾಗದಲ್ಲಿ ಕಾರಂತ ರಂಗಮನೆ ಮಾಡಿಕೊಂಡು ಅಲ್ಲಿ ರಾಜನ ಸ್ವಾಮಿ ಬಂದು ಹಾಡುಗಳು ಹೇಳ್ಕೊಡ್ತಾರೆ. ಮತ್ತು ನಮ್ಮ ಇದರಲ್ಲಿ ಮಾಡಿದ್ನಲ್ಲ ಡ್ಯಾನ್ಸರು, ನಮ್ಮ ಆಪ್ತಮಿತ್ರದಲ್ಲಿ ಅವನು ಬಂದು ಭರತನಾಟ್ಯ ಹೇಳ್ಕೊಡುವ, ಎಲ್ಲ ದೊಡ್ಡ ಇವತ್ತೆಲ್ಲ. ಆಮೇಲೆ ತುಂಬ ಇದು ಅವರೆಲ್ಲರೂ ಬಂದು ಈ ಥರ ಹೇಳ್ಕೊಡೋರು. ಒಳ್ಳೆ ಚಿತ್ರ ಬರೆಯೋನು, ಒಳ್ಳೆ ರಂಗಭೂಮಿ ನಾನೇ ಬೋಧಿಸ್ತಾ ಇದ್ದೆ. ಒಳ್ಳೊಳ್ಳೆ ಜನ ಎಲ್ಲ ಬಂದು ಪಾಠ ಮಾಡೋರು. ಇವರೆಲ್ಲರೂ ಹೇಳ್ಕೊಟ್ಟಿದ್ದ ಪಾಠ ವೇಸ್ಟ್ ಆಗಲಿಲ್ಲ. ಅವತ್ತು ಕಲ್ತು ಹುಡುಗರೆಲ್ಲ ಇವತ್ತು ಇಂಡಸ್ಟ್ರಿಯಲ್ಲಿ ಅರಳ್ಕೊಳಕ್ಕೆ ಶುರು ಮಾಡಿದ್ರು. ಈ ಎಲ್ಲ ಅಂಶಗಳನ್ನ ಸೇರಿಸಿ ಒಟ್ಟಾಗಿ ಇನ್ನೊಂದು ಜನಕ್ಕೆ ಕೊಡಬೇಕು ಅಂತ ಮನೆ ಹಾಲ ಮೇಲೆ ನಟನ ಅಂತ ಸಂಸ್ಥೆ ಮಾಡೋದು. ನಟನ ಅಷ್ಟೇ ಸರ್, ಪ್ರಪಂಚದಲ್ಲಿ ಯಾವುದಾದೋ ಮೂಲೆಯಲ್ಲಿ ಎಲ್ಲೋ ಏನೇನೋ ಕಲ್ತಿದ್ದನ್ನು ನಾನು ನೋಡಿದ್ದನ್ನು ಮುಂದಿನ ತಲೆಮಾರು ಕೊಡಬೇಕು ಅಂತ. ಆದರೆ ಜನ ಇಷ್ಟು ಪ್ರೀತಿ ಮಾಡ್ಬೋದು ತಡವಾಗಿ ಆದರೂ ಅಂತ ನನಗೇನು ಅನಿಸಿರಲಿಲ್ಲ. ನನಗೆ ಒಂದು ನಂಬಿಕೆ ಏನಿತ್ತು ಅಂದರೆ, ನಾನು ಕೆಟ್ಟದನ್ನಂತೂ ಮಾಡ್ತಾಯಿಲ್ಲ, ಒಳ್ಳೆಯದನ್ನು ಮಾಡ್ತಾಯಿದ್ದೀನಿ, ಇವತ್ತಲ್ಲ ನಾಳೆ ಒಳ್ಳೇದಾಗ್ಬೋದು ಅಂತ. ಈಗ ಒಳ್ಳೆ ದಿನಗಳು ಶುರು ಆಗುತ್ತೆ ಅನ್ನೋಕ್ಕೆ ಪ್ರತಿನಿತ್ಯ ಸ್ಕ್ರೀನಲ್ಲಿ ಇಲ್ಲ 2 ಮುಖನೋ 3 ಮುಖನೋ 4 ಮುಖನೋ ನಟನದವ್ರು ಕಂಡೇ ಕಾಣಿಸ್ತಾ ಇರ್ತಾರೆ. ಇಬ್ಬರು IAS ಮಾಡಿಬಿಟ್ರು, ಇಬ್ಬರು ಹುಡುಗಿರು IPS ಮಾಡಿಬಿಟ್ರು. ಅವರೆಲ್ಲರೂ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ನಮಗೆ ಸಹಾಯ ಆಯಿತು ಸರ್. ನಮ್ಮ ಮಾತುಗಳನ್ನ ಯಾರ ಮುಂದೆ ಹೇಗೆ ಮಾತಾಡಬೇಕು, ಹೆಂಗೆ ವರ್ತಿಸ್ಬೇಕು ಅಂತ ಗೊತ್ತಾಗಿದೆ ನಮಗೀಗ. ಆಮೇಲೆ ಕನ್ನಡ ಭಾಷೆಯನ್ನು ಸ್ಫುಟವಾಗಿ ನುಡಿಸುವುದು ಹೇಗೆ. ಅದೇ ಯಾಕೆ ಹಿಂಗೆ ಮಾಡ್ಬಿಟ್ಟೆ ಮಗ, ಎಲ್ಲಿ ಹೋಗ್ಬಿಟ್ಟೆ ನೀನು, ಚೆನ್ನಾಗಿದೆಯಾ, ನಿಮ್ಗೆ ಅಷ್ಟು ಗೊತ್ತಾಯ್ಕಿಲ್ವೇ, ಕರ್ಕಬಾವನ ಅಂತ ಪ್ಯೂರ್ ಮಂಡ್ಯ ಭಾಷೆ ಮಾತಾಡೋಷ್ಟೇ. ಸ್ವಸ್ತಿ ಶ್ರೀಮತ್ ಪಶ್ಚಿಮ ರಂಗನಾಥ ಪಾದಾರವಿಂದ ಮಧುಕರಾಯಿತ ಚಿತ್ತ ಮತ್ತರಿಪು ಷಂಡ ಕಂಡ ನೋದ್ದಂಡ ದೂರ್ದಂಡ ಅರ್ತಿ ಜನೈಪ್ಸಿತಾರ್ಥ ದಾನ ಶೌಂಡ ಅಂಗರಾಜನ ಕುಸುಮ ಕೋದಂಡ ಬಾಹುದಂಡ ಧೃತ ವಿವಿಧಾಯುಧ ಪ್ರಕಾಂಡ ಬಿರುದಂತೆಂಬರಗಂಡ ಮಿತ್ರ ಕುಲಕಮಲ ಮಾರ್ತಾಂಡ ಮೊನೆಗಾರ ಸುಗುಣ ಗಂಭೀರ ರಾಜಕಂದರ್ಪ ವೀರ ಶೋಭ ಅಭಯ ಪ್ರತಾಪಾದೀಶ್ವರ ಅಂತ ಈಗ ನಿರ್ಗಳವಾಗಿ ಎಷ್ಟು ಬೇಕಾದ್ರೂ ಸಂಸಾರ ಕನ್ನಡವನ್ನು ಮಾತಾಡೋಕ್ಕೆ
ಇದಾಗುತ್ತೆ ಅಂತ ಹೇಳ್ಕೊಟ್ಟಿದ್ದು ರಂಗಭೂಮಿ ಸರ್. ಓಕೆ. ಇದನ್ನೇ ಮುಂದಿನ ತಲೆಮಾರಿಗೆ ನಾವು ಹಗುರವಾಗಿ ಯಾರು ಏನು ಮಾತಾಡಿದ್ದೆ ಭಾಷೆ ಹೆಂಗೆ ಮಾತಾಡಿದ್ದೆ ಕನ್ನಡ ಅಲ್ಲ, ನಿಧಾನವಾಗಿ ಹೇಳ್ಕೊಡ್ಬೇಕು. ಇದ್ರ ಮೂಲಕ ಸಂಪೂರ್ಣ ವ್ಯಕ್ತಿತ್ವ ವಿಕಸನಕ್ಕೆ ರಂಗಭೂಮಿ ಸಹಾಯ ಆಗುತ್ತೆ, ಎಲ್ಲ ಕ್ಷೇತ್ರಗಳಿಗೂ ಸಹಾಯ ಮಾಡುತ್ತೆ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಭಾಳ ಸರಳವಾಗಿ ಸಹಜವಾಗಿ ಸಾಮಾನ್ಯವಾಗಿ ನಟನ ಶುರು ಮಾಡಿದ್ದು. ಉದ್ದೇಶ ನಟನ ಸರ್. ನಟನ ಹುಟ್ಟಿದ್ದು ಹೀಗೆ. ಇದಕ್ಕೆ ದುಡ್ಡಿಗೆಲ್ಲ ಏನು ಮಾಡಿದೆ ಸರ್? ಸರ್ ಆರಂಭದಲ್ಲಿ ದುಡ್ಡು ಇಲ್ಲದೆ ಯಾವುದೂ ಆಗಲ್ಲ. ಹೌದು ಸರ್, ನಿಜ ಸತ್ಯವಾದ. ಅದು ನಿಮಗೂ ಅರ್ಥ ಆಗುತ್ತೆ, ಕಷ್ಟ ಅನುಭವಿಸಿರೋರು ಮಾತ್ರ ಗೊತ್ತರು. ಆರಂಭದಲ್ಲಿ ದುಡ್ಡು ಇರಲಿಲ್ಲ ಸರ್. ಆರಂಭದಲ್ಲಿ ನಾನಿನ್ನ ತುಂಬ ಒದ್ದಾಟ ಎಲ್ಲ ಆಗ್ತಾಯಿತ್ತು. ಅಂದರೆ ಈ ಜಾಗ ಎಷ್ಟಿದೆ ಸರ್? ಇದು 100/80 ಸೈಟ್ ಸರ್. ಈ ಸೈಟ್ ಹೆಂಗೆ ಸಿಕ್ತು ಅಂತ ಹೇಳ್ಬಿಡ್ತೀನಿ ಸರ್. ನನಗೆ ನಾನು ಮಕ್ಕಳ ಶಿಬಿರ ಮಾಡಿದ್ನಲ್ಲ ಸರ್, ಆ ಶಿಬಿರಕ್ಕೆ ನೀವು ಗೆಸ್ಟಾಗಿ ನೀವು ಬಂದಿದ್ದೀರಿ. ನಾನು ಹೇಳಿದ್ ನಾನು ಎಲ್ಲ ಬೇರೆ ಸ್ಟೇಜ್ಗಳನ್ನ ಸಾಕ್ಷಿ ಪ್ರಜ್ಞೆ ನೀವು ಬೇರೆ ಥರ ನೋಡ್ಕೊಂಡ್ಬಂದಿರಿ. ಆ ಮೊದಲನೇ ಶಿಬಿರದಲ್ಲಿ ಒಂದು ಸ್ಕೂಲಲ್ಲಿ ನಾನು ಮಾಡಿದಾಗ ಒಬ್ಬ ಹುಡುಗ ಬಂದಿದ್ದ. ಆತ ನಾನು ಹೋಗ್ಲೇಬೇಕು, ಬೇಷ್ಟು ಬೈತಾರೆ ಅಂತ ಒಂದು ಬಿಕ್ಲು ಕಾಯಿಲೆ ಇತ್ತು. ಬಿಕ್ಲು ನಾವು ಕರಿತೀವಿ, ಟ್ಯಾಮರಿಂಗ್ ಅಂತ, ಸ್ಟ್ಯಾಮರಿಂಗ್ ಅಂತ ಅವ್ರು ಕರೀತಾರೆ. ಅವರು ಈ ಕಾಯಿಲೆ ಇತ್ತು. ಅವ್ನು ತೊಗೊಂಬಂದು ನೋಡಿ ಸರ್ ಅಂತ ಒಬ್ಬರು ಮೂಡಾದಲ್ಲಿ ಒಬ್ರು ಇದ್ರು ಎಂಜಿನಿಯರು, ಅವ್ರ ಮಗನ ಹಾಕೋದು. ಆ ಹುಡುಗ ಹಿಂಗೆ ಮಾತಾಡ್ತಾ ಇದ್ದ. ನಾನು ಏನು ಇದು ಆಯ್ತು ಹಂಗಲ್ಲಪ್ಪ, ಈಗ ಹೇಳು ನೀನು. ಅಕ್ಕಿಯೊಂದು, ಅವನು ಅಕ್ಕಿ ಶುರು ಮಾಡುವ. ಅಕ್ಕಿಯೊಂದು ಅಲ್ಲಪ್ಪ, ಅದು ಹಕ್ಕಿಯೊಂದು ಹಾರಿ ಬಂದು ಅಕ್ಕಿಯನ್ನು ಹೆಕ್ಕಿ ತಿನ್ನುತ್ತಿತ್ತು. ಶುರು ಮಾಡಿ. ಇನ್ನು ಅಕ್ಕಿ ಒತ್ತು ಹಾರಿ, ಓಪನ್ ಮಾಡು. ಹಾರಿ ಬಾಯಿ ಬಿಡಿಸಿ ಮಾತಾಡು. ಲಿಪ್ಗಳೆಲ್ಲ ಓಪನ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಬಾಯಿ ಬಿಟ್ಟು ಮಾತಾಡಬೇಕು, ಒಳ್ಳೊಳಗೆ ಮಾತಾಡ್ಕೋಬಾರ್ದು ನಟ ಅಂತೇಳಿ ಹಿಂಗೆ ಮಾಡಿ ಸರ್ 1 ತಿಂಗಳ ಶಿಬಿರದಲ್ಲಿ ಮಕ್ಕಳ ರಜಾ ಮಜದಲ್ಲಿ ಅವನು ನಿರರ್ಗಳವಾಗಿ ಮಾತಾಡೋಕ್ಕೆ ಶುರು ಹಬ್ಬ ಓತಪೂರ್ವಕವಾಗಿ ಚಂದವಾಗಿ. ಆ ವಯ್ಯ ಗಾಬರಿಗಿರ್ಬೇಕು, ಸಾಧ್ಯನಾ ಅಂತ. ಹೆಂಗ್ರಿ ಪವಾಡ. ನಾನು ಇದಕ್ಕೆ ಕರ್ಕೊಂಡೋಗಿದ್ದೆ ಬೇರೆ ಟ್ರೈನಿಂಗ್ ಸೆಂಟರ್ಗಳೆಲ್ಲ, ಅಲ್ಲ ದುಡ್ಡು ಕೇಳಿದ್ರು ಎಲ್ಲ ಮಾಡಿದ್ರು, ಏನೂ ಆಗಲಿಲ್ಲ ವರ್ಷಾನುಗಟ್ಲೆ. ಅದು ಹೆಂಗೆ? ಇಲ್ಲ ಸರ್, ರಂಗಭೂಮಿಗೆ ಆ ಶಕ್ತಿ ಇದೆ. ನೀನು ರಾಜನನ್ನು ಅನುಕರಿಸ್ಬೇಕು. ರಾಜ್ಕುಮಾರ್ದು ಮಯೂರ ಡೈಲಾಗ್ ಹೇಳ್ಬೇಕಾದ್ರೆ ಅದು ಇದೇ ನನ್ನ ಮಂತ್ರ, ಇದೇ ನನ್ನ ಶಕ್ತಿ, ಇದೇ ನನ್ನ ಪ್ರತಿಜ್ಞೆ ಅಂತ ಹೇಳಬೇಕು. ಅಷ್ಟು ಫೋರ್ಸ್ಫುಲಿ ಹೇಳಬೇಕು ಅಂದರೆ ನೀನು ಬಾಯಿ ಓಪನ್ ಮಾಡಬೇಕು, ಒಳಗಿನ ಎನರ್ಜಿ ತೆಗಿಬೇಕು, ಸ್ಫುಟವಾಗಿ ಮಾತನಾಡಬೇಕು. ಇನ್ನು ದಯವಿಟ್ಟು ಹಂಗೆ ಮಾವ ಯಾಕೆ ಹಿಂಗೆ ಮಾಡ್ಬಿಟ್ಟ, ಅವನು ಯಾಕೆ ಹಂಗ್ಬಿಟ್ಟದ ಗೊತ್ತಾಗಲಿಲ್ವಾ ಅಂತ ರಿಯಲಿಸ್ಟಿಕ್ ಸೆನ್ಸಿಬಲಿ ಪಾತ್ರಗಳು ಮಾಡೋಕ್ಕಾರು. ನಿನ್ನ ಮಾತು ಇನ್ನೊಬ್ರಿಗೆ ತಲುಪಬೇಕು, ನಿನ್ನ ಸಂವಹನ ಚೆನ್ನಾಗಿರಬೇಕು, ನಿನ್ನ ಭಾಷೆ ಅರ್ಥ ಆಗಬೇಕು ಅಂದರೆ ನಮ್ಮ ದೇಹದ ಮತ್ತು ನಮ್ಮ ಕಣ್ಣಿನ, ನಮ್ಮ ಮುಖದ ಬೇರೆ ಧ್ವನಿಯ ಎಲ್ಲದಕ್ಕೂ ಒಂದು ಎಕ್ಸಸೈಸ್ಗಳಿದೆ, ಅಭ್ಯಾಸಗಳಿದೆ. ರಂಗಭೂಮಿನೇ ಕಲಿಸ್ಕೊಡ್ತದೆ. ಆಮೇಲೆ ಕಾನ್ಫಿಡೆನ್ಸ್ ಊಟಕ್ಕೆ ಅವ್ರಿಗೆ ರಂಗ ತರಬೇತಿ ಶಿಬಿರದಲ್ಲಿ ನಾವು ಬೇರೆ ಥರದ ಆಟಗಳು ಆಡಿಸ್ತೀವಿ ಸರ್. ರಂಗಾಟಗಳು ಅಂತ ಕರ್ಕೋತೀವಿ ನಾವು, ಪೂರ್ಣ ರಂಗಾಟಗಳು ಅಂತ. ಈ ರಂಗಾಟಗಳ ಮೂಲಕ ಒಬ್ಬ ನಟನನ್ನು ಸೃಷ್ಟಿಸುವುದು ಹೇಗೆ, ಆಮೇಲೆ ಆ ನಟನನ್ನು ಪರಿಪೂರ್ಣಗೊಳಿಸ್ಕೊಳ್ಳೋಕೆ ಏನೇನು ಮಾಡಬೇಕು, ಅವನು ಎಷ್ಟು ಓದಬೇಕು, ಕೌಶಲ್ಯ ಮತ್ತು ಭಾವವನ್ನು ಒಟ್ಟಿಗೆ ಜೋಡಿಸೋದು ಹೇಗೆ. ತುಂಬ ಸಲ ಸ್ಕಿಲ್ಫುಲ್ ಆಗಿರ್ತದೆ ಸರ್, ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಆದರೆ ಜನಕ್ಕೆ ತಾಗ್ತಾ ಇರೋಲ್ಲ. ಯಾಕೆಂದರೆ ಒಳಗಿನ ಭಾವ ಅವ್ರದ್ದು ಲ್ಯಾಕ್ ಆಗಿರ್ತದೆ. ತುಂಬ ಒಳ್ಳೆ ನಟರುಗಳು ತುಂಬ ಎಮೋಷನಲ್ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಆದರೆ ಸ್ಕಿಲ್ಗಳಿರೋದಿಲ್ಲ. ಎರಡೂ ಒಟ್ಟಿಗೆ ಮಾಡೋದು ಹೇಗೆ? ರಂಗಭೂಮಿಯಲ್ಲಿ ಆ ಥರದೊಂದು ಟ್ರೈನಿಂಗ್ನ ಹಿಂಗೆ ಕೊಡ್ತಾ ಹೋದು. ಆ ಹುಡುಗ ಹಂಗೆ ಶುರುವಾಗಿದ್ದು ನಾವು ರೆಡಿ ಮಾಡೋಕ್ಕೆ ಶುರು ಮಾಡೋದಲ್ಲ, ಅದು ಆಮೇಲೆ ಎಕ್ಸ್ಟೆಂಡ್ ಮಾಡ್ತಾ ಹೋದು. ಅವ್ರ ತಂದೆ ಇಷ್ಟು ಚೆನ್ನಾಗಿದೆ, ನೀವು ಯಾಕೆ ಒಂದು ಒಳ್ಳೆ ದೊಡ್ಡ ಸ್ಕೂಲ್ ಥರ ಮಾಡಿ ಕಟ್ಕೋಬಾರ್ದು? ನಾವು ಕಾಮಿಡಿ ಮಾಡ್ತೀರಾ ಸರ್, ಎಲ್ಲಿಂದ ತರೋದು? ಏನು ರಮೇಶ್ ಹಿಂಗೆ ಬನ್ನಿ, 3 ವರ್ಷ ಸರ್ ಆಗಿದೆ, ಅಪ್ಲಿಕೇಶನ್ ತುಂಬಿಸಿ ಆಗಿರೋ ಎಲ್ಲ ಅರ್ಜಿ ಹಾಕೋದು ಎಲ್ಲ. ನೀವು ದಿನಲ್ಲಿ ಡಾಕ್ಯುಮೆಂಟ್ ಚೆನ್ನಾಗಿ ಇಟ್ಕೊಂಡಿದ್ದೀರಾ, ಲೆಕ್ಕ ಎಲ್ಲ ಪಕ್ಕ ಇದೆ? ಸರ್ ಎಲ್ಲ ಇದೆ, ಟ್ರಸ್ಟು. ಕೊಡಿ ರಮೇಶ್, ಅದೇನು ನೋಡಿಕೊಂಡು. ರಮೇಶ್ ಹೌದು ರಮೇಶ್, ನಿಮ್ಗೆ ಆಗ್ಬಿಡುತ್ತೆ, ಒಂಚೂರು ಸೈಟ್ ಆಗ್ತಾಯಿದೆ, ಒಂದು ನೀವು ಇದು CA ಸೈಟ್ ಅಂತ ಕೊಡ್ತೀವಿ, ಅದಕ್ಕೆ ದುಡ್ಡು ಕಟ್ಟಬೇಕು. ಆದರೆ ಅಂದರು ಸರ್, CA ಸೈಟ್ಗೆ ದುಡ್ಡು ಎಷ್ಟು ಕಟ್ಟಬೇಕು? ಏನು ಸ್ವಲ್ಪನಾದ್ರೂ ಕಟ್ಟಲೇಬೇಕು ನೀವು. ಅಂದರೆ ರಿಯಾಯಿತಿ ಕೊಡ್ಬೋದು ಅಷ್ಟೇ, ನಿಮಗೆ ಇವತ್ತು ಪೂರ್ಣ ಯಾರು ಉಚಿತವಾಗಿ ಎಲ್ಲೂ ಕೊಡಲ್ಲ, ಯಾವ ಗೌರ್ಮೆಂಟು ಕೊಡಲ್ಲ ಅಂದರು. ಅಷ್ಟೊತ್ತಿಗೆ ನನಗೆ ನಾಗಮಂಡಲ ಅವಾರ್ಡ್ ಬಂದಿತ್ತು. ಬೆಂಗಳೂರಿನಲ್ಲಿ ಅಲ್ದು ಸುಸ್ತಾಗ್ಬಿಟ್ಟು ಯಾವ ಸೈಟ್, ಬೆಂಗಳೂರಿನಲ್ಲಿ ಇವತ್ತು ಬಾಡಿಗೆ ರೂಮಲ್ಲಿ ಇದ್ದೀನಿ ಸರ್, ಸ್ಟಿಲ್ ಇವತ್ತಿಗೂ ಬಾಡಿಗೆ ರೂಮಲ್ಲಿ. ಬೆಂಗಳೂರಿನ ನನ್ನ ಮನೆಗಿನೇ ಏನೂ ಮಾಡಿಲ್ಲ, ಏನೂ ಇಲ್ಲ. ಇಲ್ಲಿ ಅಷ್ಟೊತ್ತಿಗೆ ಸೈಟ್ಗೆ ನೋಡ್ರಿ ಒಂದು ಚಾಯ್ಸ್ ಇದೆ ನಿಮಗೆ. ಅವ್ರು ಹೇಳಿದ್ರು ಮೂಡೋದವ್ರು ನನಗೆ, ನಿಮಗೆ ಕೊಡೋದ ಸಂಸ್ಥೆಗೆ ಕೊಡೋದ? ನನಗೆ ತಗೊಂಬಿಟ್ರೆ ಇಷ್ಟೊಂದು ಕನಸುಗಳೆಲ್ಲ ಹೋಗ್ಬಿಡ್ತಾವಲ್ಲ, ಬೇಡ, ದುಡ್ಡಿಲ್ಲದೆ ಹೋದ್ರೆ ಬೇಡ ಸರ್, ನನಗೆ ಸಂಸ್ಥೆಗೆ ಕೊಡಿ ಸರ್. ನಾನು ಸಂಸ್ಥೆ ಆಯಿತು, ಆದರೆ ಆರಂಭದಲ್ಲಿ 25,000 ರೂಪಾಯಿ ಕಟ್ಟಬೇಕು ಒಂದು ಭಾಗ. ನಾನು ಹೇಳ್ತಾ ಇದ್ದಿದ್ದು 17 ವರ್ಷದಿಂದ 25,000 ರೂಪಾಯಿ. ನಾಳೆ ತೊಗೊಂಬರ್ತೀರಲ್ವಾ ಅಪ್ಲಿಕೇಶನ್?
ಅಂದ್ಬಿಟ್ಟು ಹೋದೆ ಎಲ್ಲವೂ ಏನೂ ಇಲ್ಲ, ಯಾರನ್ನ ಕೇಳಿದೆ, ಕಾರಲ್ಲಿ ಕೂತ್ಕೊಂಡು ರೈಸ್ ಮಾಡುತ್ತೆ, ಯಾರು ನಂಗೆ ಬೇಕಾದ್ರೆ ನನ್ನ ಕೈಯಲ್ಲಿದ್ದಾಗ ಕೊಟ್ಬಿಡ್ತೀನಿ ಸರ್. ನಮ್ಮ ಹಣೆ ಬರ ಏನು ಅಂದರೆ ನಮ್ಮ ಕೈಯಲ್ಲಿದ್ದಾಗ ಕೊಟ್ಬಿಡೋದು. ಕಾಸೇ ಇಲ್ಲ, ಏನು ಮಾಡಿದ್ರು ಇಲ್ಲ, ಎಲ್ಲೂ ಗಿಟ್ತಾ ಇಲ್ಲ. ಯಾವ ದೊಡ್ಡ ಮನುಷ್ಯನು, ತುಂಬ ದೊಡ್ಡ ಮನುಷ್ಯನ ಕೇಳೋಕ್ಕೆ ಭಯ, ಮುಜುಗರ. ಸರಿ, ತುಂಬ ಡಲ್ಲಾಗಿ ಕೂತ್ಕೊಂಡ್ಬಿಟ್ಟಿದ್ದೆ. ಈ ಸಿನಿಮಾ ಶಾರ್ಟಲ್ಲಿ ಫ್ರೇಮಲ್ಲಿ ಬಂದಂಗೆ ಹಿಂಗೆ ಕೂತಿದ್ದವನಿಗೆ ಹಿಂಗೆಲ್ಲ ಅನ್ಕೊಂಡು ಕೂತಿದ್ದೆ. ನನ್ನ ಕಣ್ಮುಂದೆ ಒಂದು ಕೈ ಬರುತ್ತೆ, ಕೈ ಕಾಗದ ಇಟ್ಕೊಂಡಿದ್ದೆ, ಒಂದು ಕೈ ಹಿಂಗೆ ಮುಖ ನೋಡಿದೆ. ನನ್ನ ಹೆಂಡತಿ ಹಿಂಗೆ ಓಪನ್ ಮಾಡಿದ್ಲು, ಆ ಕಾಗದದಲ್ಲಿ ಅವಳು ತಾಳಿ ಇತ್ತು. ಅಯ್ಯೋ, ನಾನು ನಾವು ಅಪ್ಪಂಗೆ ಗೊತ್ತಾರು ಹೊಡೆದಾಕ್ ಕೊಡ್ತಾರೆ ಹುಡುಗಾರ, ಬೇಡ 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 ಇಲ್ಲೋರು ಇಲ್ಲ, ಏನೋ ಮುಂದೆ ವರ್ಷ ಮಾಡ್ಕೊಂಡ್ರಾಯ್ತು. ಇಲ್ಲ ಕಣೋ, ಆಸೆ ಪಡ್ತಿ. ನನ್ನ ಹೆಂಡತಿ ಪೈ ಟು ಪೈ ಲೆಕ್ಕ ಆಡೋಳು, ಕೈ ಕಾಲು ಮುರಿದಾಕ್ಬಿಡ್ತಾಳು ಒಂಚೂರು ಹೆಚ್ಚು ಕಮ್ಮಿ ಆದರೆ ಅಂಥವಳು. ಹಿಂಗೆ ಒಳ್ಳೆ ಕೆಲಸ ಆಯ್ತಲ್ಲ, ಬೇಡ 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 ಅಂತಂದೆ. ನಾವು ಅಪ್ಪನ ಬೇರೆ ಭಯ. ಸರಿ, ಓಪನ್ ಮಾಡಿ ನನ್ನ ಮಾತು ಕೇಳು, ತೊಗೊಂಡೋಗು, ಯಾರಿಗೂ ಹೇಳ್ಬೇಡ. ನಮ್ಮದು ನಾಟಕದವ್ರು, ಅದನ್ನ ನಾಟಕದ ಡೂಪ್ಲಿಕೇಟ್ ತಾಳಿ ಎಲ್ಲ ಇದೆ, ಅದನ್ನ ಹಾಕೊಂಡು ಓಡ್ತೀನಿ, ಯಾರಿಗೂ ಗೊತ್ತಾಗಲ್ಲ ನೋಡಿ. ನಾಟಕದ ಆರ್ನಮೆಂಟ್ಸ್ ಉಪಯೋಗ ಬಿತ್ತು ನಮಗೆ. ಇನ್ನು ನಿಜವಾದ ತೊಗೊಂಡು ಹೋದೆ ಸರ್. ಅದನ್ನು ಅಡ ಇಟ್ಟೆ. 20,000 ರೂಪಾಯಿ ಬಂತು. ಇನ್ನು 5,000 ರೂಪಾಯಿ ಇಲ್ಲ. ಆದರೂ ತೊಗೊಂಬಂದವನ ಹತ್ರ, ಸರ್ 5,000 ರೂಪಾಯಿ ನಾಳೆ ಕಟ್ಟಿದ್ರೆ, ಇಲ್ಲ ಇಲ್ಲ ಇವತ್ತೇ ಕಟ್ಟಬೇಕು. ಈ ಭೂಮಿ ಮೇಲೆ ಯಾರಿಗೂ ಆಗೋ ಚಾನ್ಸಸ್ಸೇ ಇಲ್ಲ ಸರ್. ಅಲ್ಲಿಂದ ಆದ ನೆಕ್ಸ್ಟ್ ಎಕ್ಸ್ಪೀರಿಯೆನ್ಸು. ಡೋಂಟ್ ವರಿ, ನಮ್ಮ ಮಗ ಈಗ ಚೆನ್ನಾಗಿ ಮಾತಾಡಿದ್ನಲ್ಲ, 5,000 ರೂಪಾಯಿ ನಾನು ಹಾಕಿ ಕಟ್ಟಿರ್ತೀನಿ, ಆಮೇಲೆ ನೀವು ಬಂದ ಮೇಲೆ ಯಾವಾಗಲಾರು ಕೊಡಿ. ಅವನೇ 5,000 ರೂಪಾಯಿ ಹಾಕ್ಬಿಟ್ಟು 25,000 ರೂಪಾಯಿಗೆ ಮೊದಲ ಕಂತಿನ ಹಣವನ್ನು ಕಟ್ಟಿಸ್ದ. ಅಷ್ಟೊತ್ತಿಗೆ ರಜಾ ಮಜಕ್ಕಾಗಿ ಊರು ಬೀದಿ ಬೀದಿ ಎಲ್ಲ ಕಡೆ ಸುತ್ತ ಅಲ್ದುಬಿಟ್ಟಿನಿ. ಗಣೇಶ್ ಸರ್ ಇಲ್ಲ ಜಾಗ ಕೊಡ್ತಾರಲ್ಲ, ಇಲ್ಲ 3 ವರ್ಷ ರಜಾ ಮಜಾ ಆದಮೇಲೆ 4ನೇ ವರ್ಷ ಜಾಸ್ತಿ ದುಡ್ಡು ಕುಡಿನೋರು. ಆಮೇಲೆ ನಮ್ಮ ಮಕ್ಕಳುಗಳು ಏನು ಮಾಡೋಕ್ಕಲ್ಲ, ಮಕ್ಕಳು ಪಾಪ ಗಲೀಜು ಮಾಡ್ತವೆ, ಗಲಾಟೆ ಮಾಡ್ತವೆ, ನಾವು ಅದನ್ನು ಸಹಿಸ್ಕೋಬೇಕು ಸರ್. ಮಕ್ಕಳು ಗಲೀಜು ಮಾಡೇ ಮಾಡ್ತವೆ ಸರ್, ಮಕ್ಕಳನ್ನ ತುಂಟಾಟ ಮಾಡವೆ, ಮಕ್ಕಳು ತೊಂದರೆ ಕೊಡವೆ. ಆದರೆ ಏನು ಮಾಡೋಕ್ಕೂ ಆಗಲ್ಲ, ಸಹಿಸ್ಕೋಬೇಕು ನಿಧಾನವಾಗಿ. ಹಾಗೆ ಸಹಿಸ್ಕೊಳ್ತಾ ಇದ್ವು. ಬಟ್ ಮಿಕ್ಕದವರೆಲ್ಲರೂ ಸಹಿಸ್ಕೋತಾರಲ್ಲ. ಆ ಸ್ಕೂಲ್ನವ್ರು ಇಲ್ಲ ಮಕ್ಕಳು ಗಲಾಟೆ ಮಾಡ್ತವೆ, ಕೊಡಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ನೀವು ದುಡ್ಡು ಕೊಡಿ, ಹಿಂಗೆಲ್ಲ ಹಿಂಗೆ ಕೇಳಿ ನಾವು ದುಡ್ಡು ಸರಿಯಾಗಿ ಆಗ್ತಾಯಿಲ್ಲ, ಅಲ್ಲಿ ರಿಸೋರ್ಸ್ ಪರ್ಸನ್ಗಳು ಕೊಡಬೇಕು, ಎಲ್ಲಿಂದ ತರೋದು ಅಂತ. ಕಡೆಗೆ ಈ ಜಾಗ ಸಿಕ್ಕಿದ ತಕ್ಷಣ ಮೊದಲು ಬಂದು ನಾನು, ಸರ್ ನಿಮ್ಗೆ ಇನ್ನೂ ನಿಮ್ಮ ಸ್ಯಾಂಕ್ಷನ್ ಅಂತ ಲೆಟ್ರ್ ಬಂದಿದೆ, ಅದಕ್ಕೆ 100 ಪ್ರೋಸೆಸ್ ಇದೆ ಅಂತ. ಆಗ ಗೊತ್ತಾಯಿತು ಸರ್ ಒಂದು CA ಸೈಟು ಮತ್ತೊಂದು ಸೈಟ್ ಸರ್ಕಾರ ನೀವು ತೊಗೊಳ್ತೀರಿ ಅಂದರೆ ಅದಕ್ಕೆ ನೀವು ದುಡ್ಡು ಕಟ್ಟೋದು ಮಾತ್ರ ನೋವಿನ ಕಥೆ ಅಲ್ಲ. ಆಮೇಲೆ ಪ್ರತಿ ಸರಿನೂ ಆಫೀಸ್ಗೆ ಅಲಿಯೋದಿದೆಯಲ್ಲ, ಅವ್ರ ಮುಂದೆ ಕೂತ್ಕೊಳ್ಳೋದಿಲ್ಲ. ನಾನು ಬೇರೆ ಸಣ್ಣ ಪುಟ್ಟ ಸೆಲೆಬ್ರಿಟಿ, ಅವ್ರ ಮನೆಗೆ ಹೋಗಿ ಫೋಟೋ ತೆಗೆಸ್ಕೊಂಡ್ರೆ ತಿಂಡಿ ತಿಂದ್ರೇ ಕೊಡೋದು, ಇಲ್ಲಾಂದ್ರೆ ಇಲ್ಲ. ನಾನು ಅದಕ್ಕೋಸ್ಕರ ಯಾರ ಮೇಲೆ ಏನು ತಿಂಡಿ ಬೇಕಾದ್ರೂ ತಿಂತೀನಿ, ಅದು ದಯವಿಟ್ಟು ಸೈಟ್ ಒಂದು ಕೊಟ್ಬಿಡಿ ಅಂತ. ನಾನು ಸೆಗಣಿ ಒಂದು ತಿಂದಿಲ್ಲ ಸರ್, ಇದಕ್ಕೋಸ್ಕರ ಕೊಟ್ಟರು. ನಿಧಾನವಾಗಿ ಕಟ್ತಾ ಹೋದೆ. ಟೈಮ್ ಕೊಟ್ಟರು ಒಂದು 5 ವರ್ಷ ನಿಮಗೆ ಟೈಮ್ ಸಿಗುತ್ತೆ, ಹಿಂಗೆ ಒಂದು ಚುಚ್ಚು ಕಟ್ತಾ ಹೋಗಿ ಅಂತ. ಸರ್ ಅಂತ 5 ವರ್ಷ ಇದ್ದಿಂದ ನಾನು 6 ವರ್ಷ ತೊಗೊಂಡು ಏನೋ ಕಟ್ಬಿಟ್ಟು ಅವರು ಏನೋ ಆ ಕಾಲಕ್ಕೆ ಒಂದು 13 ಲಕ್ಷನೋ 14 ಲಕ್ಷನೋ ಆಯಿತು. ಈ ಸೈಟು 100/80 ಆ ಸೈಟ್ ಸಿಕ್ತು. ಪುಣ್ಯಕ್ಕೆ ನಾನು ಏನಕ್ಕೆ ತೊಗೊಂಡು, ನಾನು ಅದರ ರಿಜಿಸ್ಟರ್ ಮಾಡಿಸಾಗಲೇ ಹೇಳಿದ್ದೆ, ಇದು ರಂಗಶಾಲೆಗೆ ನಾನು ತೊಗೋತಾರೆ, ಕಲಾಶಾಲೆಯಾಗಿ ನಾನು ಬಳಸ್ಬೇಕು. ಅದೇ ಕೆಲಸ ಮಾಡಿದೆ. ತುಂಬ ಜನಕ್ಕೆ, ಅಕ್ಕಪಕ್ಕ ಜನಕ್ಕೆ ಎಲ್ಲರಿಗೂ ಇವನಿಲ್ಲಿ ಏನು ಮಾಡ್ತಾನೆ, ಏನು ಮಾಡಿಬಿಟ್ರೆ ಗಲಾಟೆ ಆಗ್ಬಿಡಲ್ವಾ, ತೊಂದರೆ ಆಗ್ಬಿಡಲ್ವಾ, ಜನ ಬಂದುಬಿಡ್ತಾರೆ. ನಮ್ಮ ಸುತ್ತ ಜನ ಎಲ್ಲ ನಮ್ಮ ಸುತ್ತ ಜನ ಎಲ್ಲ ಓಡೋದು ಇಷ್ಟಲ್ಲಪ್ಪ. ನಾನು ನನ್ನ ಹೆಂಡತಿ ಮಕ್ಕಳು ಇಷ್ಟೇ ಜನ ಇರಬೇಕು, ನಾವು ಸುಖವಾಗಿರ್ಬೇಕು, ನಾವು ಆರಾಮಾಗಿದ್ದರೆ ಸಾಕು. ನಮ್ಮ ಮಗ ಒಬ್ಬ ದೊಡ್ಡದಾಗಿ ದುಡ್ಡು ಸಂಪಾದನೆ ಮಾಡಿ ನಮ್ಗೆ ತಂದುಕೊಟ್ರೆ ಸಾಕು. ನಮಗೆ ಮನಸ್ಸಿನ ನೆಮ್ಮದಿ. ನಾವು ಬಂದರೆ ರಿಟೈರ್ಡ್ ಆಗಿ ಇಲ್ಲಿ ಮಲ್ಕೊಳ್ಳೋಕ್ಕೆ ಮೈಸೂರಿಗೆ, ಯಾವುದು ಗಲಾಟೆ ಇರಬಾರ್ದು, ದೇಶದಲ್ಲಿ ಏನೂ ತೊಂದರೆ ಕೊಡಬಾರ್ದು. ಯಾರೋ ಎಲ್ಲೋ ಡೆಲ್ಲಿಲಿ ಏನೋ ಬಸ್ಸಲ್ಲಿ ಏನೋ ಆಗಲಿ ಬಿಡಿ, ಏನು ನಾವು ಏನು ಮಾಡೋಕ್ಕಲ್ಲ, ನಮ್ಮನೇ ದಿನವಲ್ಲ ಅಂತ. ತಮ್ಮ ಹುಡುಕಿ ಯಾವತ್ತೋ ಬರುತ್ತೆ ಅಂತ ಬರ್ತಿರಲ್ಲ ಜನಕ್ಕೆ. ದೊಡ್ಡ ಎಲ್ಲ ತುಂಬ ಬುದ್ಧಿಜೀವಿಗಳು, ಪ್ರಗತಿಪರರು ಅನ್ನಿಸ್ಕೊಂಡವರ ಎಲ್ಲ ಹಿಪೋಕ್ರಸಿನೂ ತುಂಬ ಹತ್ತಿರದಲ್ಲಿ ನೋಡ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಟಚ್ ಆಗೋಯ್ತು. ಆಮೇಲೆ ಕಟ್ಟಬೇಕಾದ್ರೂ ಕೂಡ ನಿಧಾನ ಕಟ್ಟಕ್ಕೆ ಶುರು ಮಾಡೋದು. ಏನು ಇಲ್ಲ, ಯಾವತ್ತೂ ಸಿಗದಿರೋ ಅಷ್ಟು ಬಂಡೆಗಲ್ಲುಗಳು. ಏನು ಬಂಡೆ ಎಷ್ಟು. ಆಮೇಲೆ ಅದು ಮಾಡಿದ್ರೆ ಇದು ಮಾಡಬೇಡಿ ಅಂತಾರೆ, ಸೆಡ್ಲ್ ಮಾಡಬೇಡಿ ಅಂತಾರೆ, ಶಬ್ದ ಮಾಡಬೇಡಿ ಅಂತಾರೆ, ಗಲಾಟೆ ಮಾಡಿಬಿಡ್ತಾರೆ, ಯಾರು ಜನ ಸೇರಿಬಿಡಿ ಅಂತಾರೆ, ಇಲ್ಲ ಒಬ್ಬರು ಯಾರು ಬರ್ಕೊಡ್ದು. ಅಷ್ಟೊತ್ತಿನ ಮೇಲೆ ಕಂಟ್ರೋಲ್ ಎಲ್ಲವನ್ನೂ ಅವ್ರು ಮಾಡ್ತಾ ಇರೋದು ಪ್ರತಿಯೊಂದೂ ಹಲ್ಲು ಮುಡಿ ಕಚ್ಕೊಂಡೆ ಗಲಾಟೆ ಮಾಡಿದ್ರೆ ಇನ್ನೊಂದೇನೋ ರಂಪ ಆಗ್ಬಿಟ್ಟು ನಿಂತೋಗ್ಬಿಟ್ರೆ ಅಂತ. ತುಂಬ ಹುಷಾರಾಗಿ ಒಂದು 4 ಜನ ನಿಜವಾದಂಥ ಒಳ್ಳೆ ಅಧಿಕಾರಿಗಳು ಕೂಡ ಸಿಕ್ಕರು. ಅವ್ರ ಮಕ್ಕಳು ನಾಟಕ, ಹಾಡು, ಸಂಗೀತ ಕಲಿತವರು ಸರ್. ಅದಕ್ಕೆ ನಾನು ಹೇಳ್ತಾ ಇರ್ತೀವಿ, ನಮ್ಮ ಅಧಿಕಾರಿ ಶಾಹಿಗಳಲ್ಲಿ, ನಮ್ಮ ರಾಜಕಾರಣಿಗಳಲ್ಲಿ ಸಾಂಸ್ಕೃತಿಕವಾದ ಪ್ರಜ್ಞೆ, ಸಾಹಿತ್ಯ ಪ್ರಜ್ಞೆ ಏನಾದ್ರು ದಟ್ಟವಾಗಿ ಶುರುವಾಗ್ಬಿಟ್ರೆ ಅವರಿಂದ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ ಸರ್. ಅವ್ರಿಗೆ ಶುರುವಾಗಬೇಕು. ಅವ್ರಿಗೆ ನಿಮ್ಮ ಪುಸ್ತಕ ಓದ್ಕೊಂಡ್ರ ಹತ್ರ ಹೋಗ್ಬಿಟ್ಟು ನಿಮ್ಮ ಗೋಳುಗಳು ಹೇಳ್ಕೊಳಕ್ಕೆ ಅನುಕೂಲ. ಅವ್ನು ಪುಸ್ತಕನೇ ಓದಲ್ಲ, ಅವ್ನು ಸಾಹಿತ್ಯನೇ ಓದಲ್ಲ, ಏನು ಮಾಡಲ್ಲ ಅಂದರೆ ಅವ್ರ ಹತ್ರ ಹೇಳ್ಕೊಂಡು ಏನು ಪ್ರಯೋಜನಗಳೇ.
ಏನು ತಟ್ಟಲ್ಲ ಅದು. ಅದಕ್ಕೆ ಒಂದು ಸಾಹಿತ್ಯ ಪ್ರಜ್ಞೆ, ಒಂದು ರಂಗಭೂಮಿ ಪ್ರಜ್ಞೆ, ಒಂದು ಸಾಂಸ್ಕೃತಿಕ ಪ್ರಜ್ಞೆ, ಒಂದು ಯಕ್ಷಗಾನ ಪ್ರಜ್ಞೆ, ಇವೆಲ್ಲವೂ ಮನುಷ್ಯನಿಗೆ ಅವನ ಬೌದ್ಧಿಕವಾಗಿ ಅವನ್ನ ಹೆಚ್ಚು ಮನಸ್ಸಿನ ಶಕ್ತಿಯನ್ನು, ಜ್ಞಾನವನ್ನು ವಿಸ್ತಾರಗೊಳಿಸ್ತವೆ ಮಾತ್ರವಲ್ಲ, ಅವನನ್ನು ಗಟ್ಟಿ ಮಾಡಿಕೊಳ್ಳೋದ್ರಲ್ಲಿ ಮತ್ತು ಅವನ ಮುಂದಿನ ತಲೆಮಾರಿನ ಬಹಳ ವಿಚಾರಪೂರ್ಣವಾಗಿ ಮಾಡೋದ್ರಲ್ಲಿ ಈ ಸಾಂಸ್ಕೃತಿಕ ಕ್ಷೇತ್ರ ತುಂಬ ಸಹಾಯ ಮಾಡುತ್ತೆ. ಇದನ್ನು ಕಣ್ಣಾರೆ ಅನುಭವಿಸಿದೆ. ಪ್ರತಿ ವರ್ಷವೂ ಮಾಡ್ತಾ 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 ಶಿಬಿರ ಬೆಳೀತಾ ಹೋಯಿತು. 180 ಜನ ಇದ್ದಿದ್ದು 200 ಆಯಿತು, 250 ಜನ 300 ಆಯಿತು, 300, 350, 400 ಜನ ತನಕ ಒಂದು ವರ್ಷ ಶಿಬಿರದಲ್ಲಿ ಮೈಸೂರಿನ ರಜಾಮಜಾ ಅಂದರೆ ಒಂದು ದೊಡ್ಡ ಹೆಸರಾಗ್ಬಿಡ್ತು. ಮಕ್ಕಳಿಗೆ ಕಂಸಾಳೆ, ವೀರಗಾಸೆ, ಪಡೆದ ಕುಣಿತ, ಪೂಜಾ ಕುಣಿತ, ಕಂಗೀಲು, ಯಕ್ಷಗಾನ, ತಾಳ್ಮತ್ಲೆ, ಆ ಕಡೆ ಸೂತ್ರದ ಗೊಂಬೆ ಆಟ, ಈ ಕಡೆ ತೊಗಲುಗೊಂಬೆ ಆಟ, ನೂರಾರು ಕಂಗೀಲು ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಸರ್ ನಮ್ಮ ಹುಡುಗರು. ಸೌತ್ ಕೆನರದ್ದು, ಆದರೆ ಇಲ್ಲಿ ಹುಡುಗರು ಚೆನ್ನಾಗಿ ಮಾಡ್ತಾರೆ. ನಾವು ಅಲ್ಲಿಂದಲೇ ಕರೆಸ್ತಾ ಇದ್ದೀನಿ. ನಾನು ಇನ್ನು ಸೌತ್ ಕೆನರ ಟಚ್ ಇತ್ತಲ್ಲ, ಆ ಗೆಳೆಯರಿಗೆ ಹೇಳ್ಬಿಟ್ಟು ಅಲ್ಲಿಂದ ಕರೆಸ್ಕೊಡ್ತಾ ಇದ್ದೆ. ಇಲ್ಲೆಲ್ಲ ಕಲಿಯೋರು ಹುಡುಗರು, ಅದನ್ನು ಅವ್ರ ಜೊತೆ ಸೇರ್ಕೊಂಡು ನಾನು ಕುಣಿತಾ ಇದ್ದೆ. ಹಂಗೆಲ್ಲ ಕುಣಿದು ಕಲಿತು ಎಲ್ಲ ಮಾಡಿದ್ರಿಂದ ಇವತ್ತು ನಾನು ನನ್ನ ಶಕ್ತಿಯನ್ನು, ಎನರ್ಜಿನ ಉಳಿಸ್ಕೊಳ್ಳೋಕೆ ಏನಾದ್ರು ಕಾರಣ ಆಗಿದೆ ಅಂದರೆ ಮಕ್ಕಳು ಮತ್ತು ಯುವಜನರ ಜೊತೆ ಹೆಚ್ಚು ಬದುಕಿದ್ರಿಂದ. ಬರೀ ವಯಸ್ಸಾರೋರ ಜೊತೆ ಸೇರಿಬಿಟ್ಟಿದ್ರೆ ಕಷ್ಟ ಆಗ್ಬಿಡ್ತಾಯಿತ್ತು. ಅವರು ನನ್ನ ಕಾಪಾಡಿದ್ರು, ಅವ್ರ ಜೊತೆ ಇದನ್ನು ಸೇರ್ಕೊಳ್ಳೋಕ್ಕಾಯಿತು. ಆಮೇಲಿಂದ ಈ ಜಾಗದಲ್ಲಿ ನಿಧಾನವಾಗಿ ಮೇಲೆ ಹೇಳೋಕ್ಕೆ ಶುರುವಾಯಿತು. ಗರಿಲ್ ಕಟ್ಟು ತುಂಬ ಸುಂದರವಾಗಿತ್ತು. ನೀವೆಲ್ಲ ಬಂದು ನೋಡಿದ್ರಿ, ಚಪ್ಪಾಳೆ ಹೊಡೆಯೋರು. ಆದರೆ ಗರಿಲ್ ಕಟ್ಟಿದ್ದು ಕುಟೀರ ತುಂಬ ಚೆನ್ನಾಗೇನೋ ಇದೆ. ಅದ್ರ ದೊಡ್ಡ ಸಮಸ್ಯೆ ಏನು ಅಂದರೆ, ಯಾವುದು ತುಂಬ ಚೆನ್ನಾಗಿರುತ್ತಲ್ಲ ಸರ್ ನೋಡೋಕ್ಕೆ, ಅದು ತೀರಾ ಅಶಾಶ್ವತವಾದದ್ದು. ಅದು ಭಾಳ ಬೇಗ ನಶಿಸಿ ಹೋಗುತ್ತೆ. ಹೌದು, ಮಣ್ಣಿನ ಮಡಿಕೆ ತುಂಬ ಚೆಂದ, ಡಿಸೈನ್ ತುಂಬ ಚೆನ್ನ, ಭಾಳ ಬೇಗ ಬಿದ್ದು ಒಡೆದೋಗುತ್ತೆ. ಹಂಗಂತ ಪ್ಲಾಸ್ಟಿಕ್ ಹಾಕ್ಕೊಂಡ್ರೆ ಅದ್ರಲ್ಲಿ ಜೀವ ಇರಲ್ಲ. ಇವೆರಡರ ನಡುವೆ ಏನಾರು ಒಂದು ಹುಡುಕೋಬೇಕು ಅಂತ ಟ್ರೈ ಮಾಡ್ತಾಯಿದ್ದೆ. ಗರಿ ನಮ್ಮದೆಲ್ಲ ಹುಳು ತಿನ್ಬಿಡೋದು, ಕಾಸ್ಟ್ಯೂಮು ಜಿರಳೆ ತಿನ್ಬಿಡೋದು, ಮತ್ತೊಂದು ಏನೋ ಆಗ್ಬಿಡೋದು. ಒಂದು ಸಂಸ್ಥೆನ ಕಾಪಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿತ್ತು. ನೀನಾಸಮ್ಮು, ರಂಗಾಯಣ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಬಂದಿದ್ರು. ನನಗೆ ಹೆಂಗೆ ಇದನ್ನು ಕಾಪಾಡ್ಕೊಳ್ಳೋದು, ಯಾವ ಥರ ಇದನ್ನು ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇರಲ್ಲ. ಕಡೆ ನಿಧಾನವಾಗಿ ಸಣ್ಣದಾಗಿ ಇದನ್ನು ಇದು ಬಿದೋಗ್ತಾ ಇದೆ, ಎಲ್ಲೋ ಮೂಲೆಲ್ಲ ಬಿದೋಗ್ದ ತಕ್ಷಣ ಕಟ್ತೀನಿ ಮತ್ತೇನು ಶುರು ಮಾಡಿದೆ. ಆ ಕಟ್ಟೋಕ್ಕೆ ಶುರು ಮಾಡುವಾಗ ತುಂಬ ಸಂಕಟಗಳಿಗೆ ಎದುರಾಯಿತು. ಅಷ್ಟೊಂದು ಡೆಲ್ಲಿನ ತರೋದು, ಇದನ್ನು ವಿಸ್ತಾರ ಮಾಡಬೇಕು, ಚೆನ್ನಾಗಿ ಕಟ್ಟಬೇಕು, ಒಂಚೂರು ಗೋಡೆ ಎಲ್ಲ ಕಟ್ಟಬೇಕು ಅಂತ ಬರೀ ನೋವಿನ ಕಥೆನೇ. ಬರೀ ಯಾರು ಸರ್ ಅವ್ರು ಕರೆಂಟ್ ಕೊಡಬೇಡಿ ಅಂತ ಒಬ್ಬ ಕಂಪ್ಲೇಂಟ್ ಕೊಟ್ಬಿಡುವ, ಸರ್ ಅಲ್ಲಿ ಸೌಂಡ್ ಜಾಸ್ತಿ ಬಂದ್ಬಿಡ್ತೀನಿ ಅಂತ ಒಬ್ಬ ಕಂಪ್ಲೇಂಟ್ ಕೊಟ್ಬಿಡುವ, ಸೌಂಡ್ ಪ್ರೂಫ್ ಮಾಡಿಸ್ಬೇಡಿ, ಸರ್ ಕರೆಂಟ್ ಕೊಡಬೇಡಿ ಅವ್ರಿಗೆ ಅಂತ ಒಬ್ಬ ಕಂಪ್ಲೇಂಟ್ ಕೊಟ್ಬಿಡುವ, ಸರ್ ಎಲ್ಲ ಪಾರ್ಕಿಂಗಲ್ಲ ಮನೆ ಮುಂದೆ ನಿಲ್ಲಿಸ್ಬಿಡ್ತಾರೆ ಒಬ್ಬ ಕಂಪ್ಲೇಂಟ್ ಕೊಟ್ಬಿಡುವ. ಮಾತೆತ್ತು ನನ್ನ ಮೇಲೆ ಕಂಪ್ಲೇಂಟ್. ಎಲ್ಲಿವರೆಗೂ ಬಂದುಬಿಟ್ರು ಅಂದರೆ, ನನ್ನ ಮೇಲೆ ಯಾವುದೋ ಒಂದು ಹುಡುಗಿನ ಹೆಸರು ಸೇರಿಸ್ಬಿಟ್ಟು ರಮೇಶ್ ಈ ಥರದ್ದು ಒಂದು ಕೆಟ್ಟದ್ದು ಮಾಡಿಬಿಟ್ಟಿದ್ದಾನೆ, ಅಲ್ಲಿಗೇನು ಜನ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ನನ್ನ ಮೇಲೆ ಒಂದು ಕೆಟ್ಟ ಗೂಬೆ ಕೂರಿಸಿ ಒಂದು ಕೆಟ್ಟ ಹೆಸರು ತಂದು ನನ್ನ ಜೊತೆ ಆವಾಗ ಸಾಂಸ್ಕೃತಿಕ ರಂಗ ನಿಲ್ತು. ನನ್ನ ಜೊತೆ ಕೆಲಸ ಮಾಡಿದ್ರಲ್ಲರು ಸಾಧ್ಯವೇ, ನೀವು ಮಿಕ್ಕಿದ್ದೇನೋ ಹೇಳ್ಬೋದು, ನೀವು ಮಾವನ ಆ ಥರದ್ದು ಮಾಡೋಕ್ಕೆ ಸಾಧ್ಯ ಪಡ್ತೀವಿ. ಆಮೇಲೆ ನನ್ನ ಜೊತೆ ಕೆಲಸ ಮಾಡಿ ಎಲ್ಲ ಹೆಣ್ಮಕ್ಳುಗಳು ನನ್ನ ಜೊತೆ ನಿಂತ್ಕೊಂಡು ಈ ಸ್ಟ್ಯಾಂಡ್ ವಿತ್ ಮಂಡ್ಯ ರಮೇಶನ್ ಸಪೋರ್ಟ್ ಮಾಡಿದ್ರು. ಭಾಳ ನೋವಿನ ಕತೆ. ಆಮೇಲೆ ಕೋರ್ಟಲ್ಲಿ ಏನೂ ಇಲ್ಲ, ಅವ್ರ ಅಪರಾಧವಿಲ್ಲ, ಟೈಮಲ್ಲೇ ಇಲ್ಲ ಅಪರಾಧ ಏನೂ ಇಲ್ಲ ಮಂಡ್ಯ ರಮೇಶು. ಅವ್ರಿಗೆ ನಂಗೆ ಮಾಡಬಾರ್ದಾಗಿತ್ತು ಅಂತ ಕೋರ್ಟ್ ಜಡ್ಜ್ ಹೇಳಿದಾಗ, ನಂಗೆ ನ್ಯಾಯ ಸಿಕ್ಕಿದಾಗ ಆ ದಿನ ಎಷ್ಟು ದೀರ್ಘವಾದ ನಿಟ್ಟಿಸ್ಬಿಟ್ಟಿದ್ರೆ. ಇದ್ರ ಮಧ್ಯೆನೇ ನಾಟಕಗಳು ಯಾವುದು ನಮ್ಮ ರಂಗಭೂಮಿ ಪ್ರಯೋಗಗಳು, ಬರೆಯೋದಾಗಲಿ, ಆ್ಯಕ್ಟ್ ಮಾಡೋದಾಗಲಿ, ಟೂರ್ ತೊಗೊಂಡೋದಾಗಲಿ ನಡೀತಾನೆ ಇತ್ತು. ಕೆಲಸ ನಿಲ್ಲಿಸ್ತಿಲ್ಲ. ಆ ಕಡೆಯಿಂದ ಫೋನ್ ಬರುತ್ತೆ ಅವ್ರ PA, ಸರ್ ಸಾಹೇಬರು ಗೊತ್ತಾಯಿಲ್ಲ ಸರ್, ಯಾಕೆ ನೀವು ಅಲ್ಲಿ ಏನೋ ಮೋಸ ಮಾಡಿ ಉಟ್ಕಟ್ಬಿಟ್ಟಿದ್ದೀರ. ಯಾರು ಮೋಸ ಮಾಡಿದ್ದೀನಿ ಸರ್ ಅಂತ. ಈ ರಂಗಭೂಮಿಯವ್ರು ಯಾವಾಗಲೂ ಒಂದು ಸಣ್ಣ ವಿರೋಧ ಪಕ್ಷದವ್ರು ಇದ್ದಂಗೆ ಸರ್. ಯಾವಾಗಲೂ ಅವರು ಬೈತಾನೆ ಇರ್ತೇವೆ. ನಿಮ್ಗೆ ಎಲ್ಲರಿಗೂ ನೀವು ಬೈತಾರೆ ಅಂತ ನಿಮಗೆ ಯಾಕಂತಾರೆ ಅಂದರೆ, ನೀವು ಒಂಚೂರು ಸತ್ಯ ಹೇಳ್ಬಿಟ್ಟಿರ್ತೀವಿ. ಸತ್ಯ ಹೇಳೋರು ಯಾವಾಗಲೂ ಅದು ಆಪಾದನೆ. ಯಾವ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ರಂಗಭೂಮಿ ಕೆಲಸ ನಿಲ್ಲಿಸಲೇ ಇಲ್ಲ. ಒಂದು ತಲೆಮಾರು ಪೂರ್ಣವಾಗಿ ನನ್ನ ಜೊತೆ ಯಾವುದ್ಯಾವುದೋ ಊರಿನ ಸರ್, ಗುಲ್ಬರ್ಗಾದಿಂದ ಬರ್ತಾರೆ, ಮಂಗಳೂರಿನ ಬರ್ತಾರೆ, ಕಾಸರಗೋಡಿಂದ ಹುಡುಗರು ಇರ್ತಾರೆ, ಒಬ್ಬರೆಲ್ಲ ಇವರು ಈ ವರ್ಷ ಮತ್ತೆ ಯಾರೋ ಒಬ್ಬ ಬರ್ತಾರೆ, ಈ ವರ್ಷ ಮತ್ತೆ ಆಯ್ಕೆ ಆಗಿದೆ. ಅನೇಕ ಜನ ಬೇರೆ ಊರುಗಳಿಂದೆಲ್ಲ ಬರ್ತಾರೆ. ಹುಡುಗರು ಶ್ರದ್ಧೆಯಿಂದ ಕಲಿತಾರೆ. ನಾನು ಹೆಂಡ್ತಿಯವ್ರು ರಂಗಾಯಣದಲ್ಲಿದ್ದು ಊಟಕ್ಕೇನು ಮೋಸ ಇರಲಿಲ್ಲ. ಬೈದು ಒಂದು ಆಡ್ಕೊಂಡು ಹೊತ್ತಾಗಿ ಹೆಂಡ್ತಿರು ಒಂದು ಯಾವಾಗಲೂ ಅಷ್ಟೇ ತಲೆ ಮೇಲೆ ಹೊಡೆಯೋದು ಮತ್ತು ಊಟ ಹಾಕೋದು ಅಷ್ಟೇ ಅವ್ರ ಕೆಲಸ. ನಾವೆಲ್ಲ ವಿಷ್ಣು ಸರ್ ಮುಂದೆ ಒಂಚೂರು ಭಯ ಅವ್ರ ಟ್ರೈನ್ ಮಾತಾಡೋಕ್ಕೆ. ನಾನು ಹೋಗ್ಬಿಟ್ಟು, ಸರ್ ನಾವೊಂದು ರಂಗಶಾಲೆ ಮಾಡ್ತಾಯಿದ್ದೀನಿ, ಆ ರಂಗಶಾಲೆ ಕಟ್ಟಬೇಕು, ಅಲ್ಲಿ ಬಂದು ಒಂದು ಗಿಡ ನೆಟ್ಕೊಟ್ರೆ ಭಾಳ ಸಹಾಯ ಆಗುತ್ತೆ ಸರ್ ಅಂದೆ. ಬರ್ತಿರೋ ಅಂದರು.